ಇನ್ನು ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ನಂತರದ ಮೊದಲ ಅಧಿವೇಶನ ಅವರಿಗಿದು. ಸಾಕಷ್ಟು ಹೊಸತನಗಳಿಗೆ ಇವತ್ತಿನ ಕಲಾಪ ಸಾಕ್ಷಿಯಾಯಿತು ಕೂಡ. ನಿಧನ ಹೊಂದಿರುವಂತಹ ಗಣ್ಯರಿಗೆ ವಿಧಾನಸಭೆ ಪರಿಷತ್ ಕಲಾಪದಲ್ಲಿ ಸಂತಾಪ ಸೂಚಿಸಲಾಯಿತು. ಅದಾದ ನಂತರದಲ್ಲಿ ಕೆಲ ಚರ್ಚೆಗಳು, ಜೊತೆಗೆ ಈ ಬಾರಿ ಯಾವ ರೀತಿಯಾಗಿ ಬಿಗುವಿನ ಒಂದು ಅಧಿವೇಶನ ನಡೀಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಉದಾಹರಣೆ ಅಥವಾ ಒಂದು ಕೆಲವು ಹಿಂಟ್ಗಳಂತೂ ಇವತ್ತೇ ಮೊದಲಿನ ದಿನವೇ ಸಿಕ್ತು. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಹೆಮ್ಮೆಯ ಕ್ಷಣ, ಮುಖ್ಯಮಂತ್ರಿಯಾಗಿ ಭಾಗಿಯಾಗ್ತಾರೋ ಮೊದಲ ಅಧಿವೇಶನ. ಈ ಫೋಟೋವನ್ನ ಒಮ್ಮೆ ನೋಡಿ. ಇದು ವಿಧಾನಸಭೆಯ ಪ್ರವೇಶ ದ್ವಾರ. ಅಂದಹಾಗೆ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇದು ಮೊದಲ ಸೆಷನ್. ಹೀಗಾಗಿ ವಿಧಾನಸಭೆ ಪ್ರವೇಶ ದ್ವಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ನಮಸ್ಕರಿಸಿದ್ರು. ವಿಧಾನಸಭೆಯೊಳಗೆ ತೆರಳುತ್ತಾ ಇದ್ದ ಹಾಗೆ ಸಿಎಂ ಆಸನಕ್ಕೆ ತಲೆಬಾಗಿದ್ರು. ಸಿಎಂ ಡಿಕೆ 8 ಸಚಿವರಿಗೆ ಇದು ಮೊದಲ ಅಧಿವೇಶನ. ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಶಾಸಕರು ಗೈರು. ಡಿಕೆ ಸಂಪುಟದ 8 ಸಚಿವರಿಗೆ ಇದು ಮೊದಲ ಅಧಿವೇಶನ. ಎಚ್.ಸಿ. ಬಾಲಕೃಷ್ಣ, ಡಾಕ್ಟರ್ ಅಜಯ್ ಸಿಂಗ್, ಶಿವಲಿಂಗೇಗೌಡ, ಯತೀಂದ್ರ ಸಿದ್ದರಾಮಯ್ಯ, ರಿಜ್ವಾನ್ ಅರ್ಷಾದ್, ಬಸವಂತಪ್ಪ, ರಘುಮೂರ್ತಿ, ವಿಜಯಾನಂದ ಕಾಶಪ್ಪನವರ್ ಸಚಿವರಾಗಿ ಕಲಾಪಕ್ಕೆ ಬಂದಿದ್ದರು. ಇದೇ ವೇಳೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಈ ಬಾರಿ ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರುಗಳು ಸದನದಲ್ಲಿ ಹಿಂದಿನ ಸಾಲುಗಳಲ್ಲಿ ಕೂತಿದ್ದರು. ಅಷ್ಟೇ ಅಲ್ಲದೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವ ಸ್ಥಾನ ವಂಚಿತ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಅಧಿವೇಶನಕ್ಕೆ ಗೈರಾಗಿದ್ದರು. ಇನ್ನು ವಿಧಾನಸಭೆ ಕಲಾಪದ ವಿಚಾರವಾಗಿ ಬರೋಣ. ವಿಧಾನಸಭೆಗೆ ಬರ್ತಾ ಇದ್ದಾಗೆ ಎಲ್ಲ ಶಾಸಕರುಗಳಿಗೂ ಹಸ್ತಲಾಘವ ಮಾಡಿದ್ರು. ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಉಳಿದೆಲ್ಲ ನಾಯಕರ ಸಹಕಾರವನ್ನ ಕೋರಿದ್ರು. ಬಳಿಕ ಹಂಗಾಮಿ ಸ್ಪೀಕರ್ ಟಿ.ಬಿ. ಜಯಚಂದ್ರ ಕಲಾಪವನ್ನ ಆರಂಭಿಸಿದ್ರು. ಸದನಕ್ಕೆ ಹೊಸ ಸಚಿವರ ಪರಿಚಯ ಮಾಡಿಕೊಡುವಂತೆ ಸೂಚಿಸಿದ್ರು. ಈಗ ಸಭಾನಾಯಕರು ಮುಖ್ಯಮಂತ್ರಿಯವರು ನೂತನ ಸಚಿವರನ್ನ ಪರಿಚಯಿಸತಕ್ಕಂಥ ಕಾರ್ಯಕ್ರಮ. ಅಧ್ಯಕ್ಷರೇ, ಅಲ್ಲ ನೀವು ಆಮೇಲೆ ಮಾಡಿ ಆಮೇಲೆ ಮಾಡ್ತೀವಿ. ಆಗ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪ ಎತ್ತಿದ್ರು. ಸಂತಾಪ ಮೊದಲಾಗ್ಲಿ, ಬಳಿಕ ಸಚಿವರ ಪರಿಚಯ ಮಾಡಿಕೊಡಿ ಅಂದ್ರು. ಮಂತ್ರಿಗಳು ಹೊಸದಾಗಿ ಆಗ್ತಾ ಇದ್ದಾರೆ. ಸಂತಾಪದಲ್ಲಿ ಮಂತ್ರಿಗಳು ಹೊಸ ಪರಿಚಯ ಸರಿ ಇರಲ್ಲ. ಅದು ಬೇರೆ, ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ. ನೋಡಿ ಸರ್, ಅಲ್ಲ ಸಂತಾಪ ಸೋಮವಾರ ಮಾಡಿ ಬೇಕಾದ್ರೆ ಇದಾದ್ಮೇಲೆ ಮಾಡಿ. ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ಈ ಸಂತಾಪ ಇವೆರಡು ಯಾಕೆ ಮಿಕ್ಸ್ ಮಾಡ್ತೀರಾ? ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಡಿ ಆಯ್ತು. ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಹೊಸ ಮುಖ್ಯಮಂತ್ರಿ ಅರ್ಥ ಇದೆಯಾ? ಆಯ್ತು ಬಿಡಿ ರಾಯರೆಡ್ಡಿ ಅವರೇ. ಆಯ್ತು, ವಿರೋಧ ಪಕ್ಷದ ನಾಯಕರು ಹೇಳದ್ನ ನಾವು ಕೇಳೋಣ, ನಾಳೆನೇ ಮಾಡೋಣ. ನೋ ಪ್ರಾಬ್ಲಮ್. ಏನ್ ತೊಂದ್ರೆ ಇಲ್ಲ. ಈಗ ಆಯ್ತು, ತಾವ್ ಹೇಳ್ದಂಗೆ ಸಂತಾಪ ತೆಗೆದುಕೊಳ್ಳೋಣ. ನಾನು ಯಾವ ದೃಷ್ಟಿ ನಿಮ್ಗೆ, ನೀವು ಹೊಸದಾಗಿ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ, ನಮ್ಗೆ ಇಷ್ಟ ಇದೆಯೋ ಇಲ್ಲ ಅದು ಬೇರೆ ಪ್ರಶ್ನೆ. ನಿಮ್ಗಂತೂ ಖುಷಿ ಇದೆ. ಸಂತಾಪ ಖುಷಿನ ಯಾಕೆ ಮಿಕ್ಸ್ ಮಾಡ್ತೀರಾ? ಬಳಿಕ ವಿಧಾನಸಭೆಯಲ್ಲಿ ಡಿ ಸುಧಾಕರ್, ಎಸ್ ಜಾನಕಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಲಾಯಿತು. ಈ ವೇಳೆ ಮಾತನಾಡಿದ ಸಿಎಂ, ಚೆನ್ನಮ್ಮ ಅವರಿಗೆ ಕೊಟ್ಟಂತ ಸರ್ಕಾರಿ ಗೌರವದ ಬಗ್ಗೆ ಮಾತನಾಡಿದ್ರು. ಸರ್ಕಾರದ ಗೌರವ ಕೊಡಬೇಕು ಅಂದಾಗ ಬೇಕಾದಷ್ಟು ಚರ್ಚೆ ಬೇರೆ ಸ್ನೇಹಿತರಲ್ಲಿ, ಅಧಿಕಾರಿಗಳಲ್ಲೆಲ್ಲ ಬಂತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಗೆ ಕೂಡ, ತಾಯಿಗೆ ಕೂಡ ನಾವು ಕೊಡಕ್ಕಾಗ್ಲಿಲ್ಲ ಅನ್ನೋದು ಕೂಡ ಬೇಕಾದಷ್ಟು ಚರ್ಚೆ ಬಂತು. ಆದ್ರೆ ನಾನು ನಮ್ಮ ಅಧಿಕಾರಿಗಳು ಹೇಳಿದೆ, ನಾವು ವಿವೇಕಾನಂದ ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಹಂಗೆ ನಮಗೆ ಅಧಿಕಾರ ಇದ್ದಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು. ಅಧಿಕಾರ ಇದ್ದಾಗ ಅಂತ ದೊಡ್ಡ ಮಹಿಳೆ ತಾಯಿ ಅವರು ರಾಜ್ಯಕ್ಕೆ ಒಂದು ದೊಡ್ಡ ಮಕ್ಕಳನ್ನು ಕೂಡ ಕೊಟ್ಟಿದ್ದಾರೆ. ನಾವೆಲ್ಲ ಅವ್ರಿಗೆ ಅತಿ ಹೆಚ್ಚು ಗೌರವನ ಕೊಟ್ಟಿದ್ದೇವೆ. ಆ ತಾಯಿ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ಇನ್ನು ದಿವಂಗತ ಸುಧಾಕರ್ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ರು. ಹಿಂದೊಮ್ಮೆ ತಮ್ಮನ್ನ ಸಿಎಂ ಆಗಿ ನೋಡಬೇಕು ಅಂತ ಸುಧಾಕರ್ ಹೇಳಿದ್ದಾಗಿ ಡಿಕೆ ಗೆಳೆಯನ ಆತ್ಮೀಯತೆಯನ್ನ ನೆನೆದ್ರು. ಬಹಳ ಆಸೆ ಪಟ್ಟಂತ ಒಬ್ಬ ಆತ್ಮೀಯ. ನಾನು ಏನಾಗದೇ ಇರೋದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಇರೋದು ಚಿಂತೆ ಇಲ್ಲ, ನಿನ್ನನ್ನ ಈ ಸ್ಥಾನದಲ್ಲಿ ನೋಡ್ಬೇಕು ಅಂತ ಹೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ಪರಿಷತ್ ಸಭಾ ನಾಯಕರಾದ ಯತೀಂದ್ರ ಸಿದ್ದರಾಮಯ್ಯ, ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ, ನಗರಾಭಿವೃದ್ಧಿ ಸಚಿವರನ್ನು ವಿಧಾನ ಪರಿಷತ್ತಿನ ಸಭಾ ನಾಯಕರನ್ನು ದಿನಾಂಕ 13/8/2026 ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿರುತ್ತಾರೆಂಬ ವಿಷಯವನ್ನು ಸದನದ ಗಮನಕ್ಕೆ ತರಲಾಗಿದೆ.
ಇತ ವಿಧಾನ ಪರಿಷತ್ನ ವಿಚಾರಕ್ಕೆ ಬರೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹಂಗಾಮಿ ಸಭಾಪತಿ ಪುಟ್ಟಣ್ಣನವರು ಪರಿಷತ್ ಸಭಾನಾಯಕರನ್ನಾಗಿ ಘೋಷಿಸಿದ್ರು. ಈ ವೇಳೆ ಮಾತನಾಡಿದ ಯತೀಂದ್ರ, ಮೊದಲ ಬಾರಿ ಸಚಿವನಾಗಿ ಸಭಾನಾಯಕನಾಗಿ ಆಯ್ಕೆಯಾಗಿದ್ದೀನಿ. ಅನುಭವ ಕಡಿಮೆ ಇರೋ ಕಾರಣ ಏನಾದ್ರೂ ತಪ್ಪಾದ್ರೆ ಸರಿಪಡಿಸಿ ಅಂತ ಹೇಳಿದ್ರು. ಮೊದಲನೇ ಬಾರಿ ಮಂತ್ರಿ ಹಾಗೂ ವಿಧಾನ ಪರಿಷತ್ತಿನ ಸಭಾನಾಯಕ ಆಗಿರೋದ್ರಿಂದ ಹೆಚ್ಚು ಅನುಭವ ಇಲ್ಲದೆ ಇರೋದ್ರಿಂದ ತಪ್ಪುಗಳಾದರೂ ಕೂಡ ನಮ್ಮ ಆಡಳಿತ ಪಕ್ಷದ ಮತ್ತು ವಿರೋಧ ಪಕ್ಷದ ಎಲ್ಲ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರುಗಳು ತಮ್ಮ ಸಹಕಾರನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂತಾಪ ಸೂಚನೆಯನ್ನ ನಾನು ಮಂಡಿಸ್ತಾ ಇದ್ದೇನೆ. ಪರಿಷತ್ನಲ್ಲಿ ಸಂತಾಪ ಸೂಚನೆ ವೇಳೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ದಿವಂಗತ ಚೆನ್ನಮ್ಮ ಅವರ ಹೆಸರಿಡೋದಕ್ಕೆ ಮನವಿ ಕೇಳಿಬಂತು. ಜೆಡಿಎಸ್ ಸದಸ್ಯ ಚೆನ್ನಮ್ಮ ಹೆಸರು ಅವಿಸ್ಮರಣೀಯವಾಗಿಸೋದಕ್ಕೆ ಈ ನಿರ್ಧಾರ ಮಾಡಿ ಅಂತ ಮನವಿ ಮಾಡಿದ್ರು. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.